ವರ್ಷಗಟ್ಲೆ ಅದು ನಾನು ಕೊಡ್ಬೇಕಲ್ವಾ ದುಡಿತೀನಿ, ನೀವು? ನೀವು ದುಡ್ದಿದ್ದು ಕೊಟ್ಟಿದ್ದಲ್ಲ, ಗೊತ್ತಾಯ್ತಾ? ನೀವು ದುಡ್ದಿದ್ದು ಏನು? ನಾನು ಹಣ ಕೊಟ್ಟಿದ್ದಲ್ಲ. ನೋಡಿ, ಈಗ ನಮ್ಮ ಮನೆ ಬಂದು ಹಲ್ಲೆ ಮಾಡಿದ್ರೆ ನಾನೇ ಕಂಪ್ಲೇಂಟ್ ಮಾಡ್ಬೋದು ಈಗ ನಾಳೆ. ನಾನ್ ದುಡ್ದದ್ದು ನಿಮ್ಗೆ ಕೊಟ್ಟಿದ್ರೆ ನಾನು ಇಸ್ಕೊಳ್ಲಿಕ್ಕೆ ನಮ್ಗೆ ಗೊತ್ತಿತ್ತು. ಹೌದಾ ಅಲ್ವಾ? ಅದೆಲ್ಲ ಬೇಡ. ನಿಮಗೆ ಸಂಘದ ಅಲ್ವಾ? ವ್ಯವಹಾರದಲ್ಲಿ ಮಾಡಿದ್ದೀರಿ, ನೀವು ವಿಟ್ನೆಸ್ ನಿಂತಿದ್ದೀರಿ. ಹಾ. ಆ ವ್ಯವಹಾರ ನೀವಲ್ಲ, ನಿಮ್ಮ ಮಿಸಸ್ ಇರುವಂತದ್ದು. ಒಂದ್ ನಿಮಿಷ, ಅವ್ರ witness ವ್ಯವಹಾರ ನಾನಾ ಕ್ಲಿಯರ್ ಕೇಳಿ. ಮಾಡ್ಲಿ, ಮುಗಿತಲ್ಲ ಅಲ್ಲಿ ಸರ್. ನಿಮ್ಗೆ ವ್ಯವಹಾರ ಏನಿದೆ ಮತ್ತೆ? ವಿಟ್ನೆಸ್ ನಾನ ಕೇಳಿ, ವಿಟ್ನೆಸ್ ನಾನಾ ಸಾಕ್ಷಿ ಹಾಕ್ತೀನಿ. ನೀವಲ್ವಾ ಅಲ್ಲಿ ಇರುವಂತದ್ದು? ನೀವು ಧರ್ಮಸ್ಥಳ ಸಂಘದ ಬುಕ್ಕಲ್ಲಿ, ವಿಷ್ಣುಮೂರ್ತಿ ಸಂಘದಲ್ಲಿ ಬುಕ್ಕಲ್ಲಿ ನೋಡಿ, ನಾನ್ ಸಾಕ್ಷಿ ಇದನ್ನ ನೋಡಿ. ಹಣ ತಕೊಂಡು ಜಾಮೀನ್ದಾರ್ ಯಾರಿದ್ದಾರೆ ಅವರು ಮಾತಾಡ್ಬೇಕು ಅಲ್ವಾ? ನಾನೀಗ ಗಂಡ, ನಾನು ಮಾತಾಡ್ತೀನಿ, ನನಗೆ ಅಧಿಕಾರ ಇದೆ. ಏಕಂದ್ರೆ ನಾನು ಸಂಘದ ಸಾಲ ಲೋನ್ ಕೊಟ್ಟು ನಾನು ಅದನ್ನ ಬಿಟ್ಕೊಂಡು ನೀವು ವಿಟ್ನೆಸ್ ಅಂತ ಹೇಳ್ತಿದ್ದೀರಲ್ಲ, ಈ ಮಾತಿಗೆ ಅರ್ಥ ಎಂತ ಉಂಟು? ನೀವು ನೋಡ್ಬೇಕಲ್ಲ. ನೀವು ಈಗ ನಿಮ್ಗೆ ಏನ್ ಬೇಕಾಗಿದೆ ಹೇಳಿ. ಈಗ ನಂಗೆ ಏನ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ. ಅವ್ರಿಗೆ ಹೇಳಿದ್ರಲ್ಲ, ನಾಗರತ್ನ ಅವರು ನನ್ನ ಫೋನ್ ಬ್ಲಾಕ್ ಹಾಕಿದ್ರು. ಅವರು ಬ್ಯಾಂಕ್ ಆಫ್ ಬರೋಡದಿಂದ ಮತ್ತೆ ಅವರಿಗೆ ರವಿ ಮಾತಾಡಿದ್ರೆ ಯಾರಾದ್ರೂ ಬ್ಲಾಕ್ ಅಲ್ಲಿ ಹೇಳಿ. ಒಂದು ನಿಮಿಷ ನಾನು ಪೂರ್ತಿ ಮಾತಾಡೋದು ಕೇಳಿ. ಸ್ಟೇಟ್ಮೆಂಟ್ ಬಂತು ಅಂತ ಹೇಳಿದ್ರಲ್ಲ, ಸ್ಟೇಟ್ಮೆಂಟ್ ತಂದು ಕೊಡಿ ಅಲ್ಲ. ನಾನು ಅದೇ ಕೇಳೋದು, ಸ್ಟೇಟ್ಮೆಂಟ್ ತಂದು ಕೊಡಿ. ಇಲ್ಲ ನನ್ನ ಪೋಸ್ಟಲ್ಲಿ ಬರ್ತದಲ್ಲ ಅದು ಬ್ಯಾಂಕಿಂದ. ಅಡ್ರೆಸ್ ಕೊಡಿ, ನಿಮ್ಮ ಪೋಸ್ಟಲ್ ಅಡ್ರೆಸ್ ಕೊಡಿ. ನಿಮ್ಗೆಲ್ಲಾನು ರಿಜಿಸ್ಟರ್ ಪೋಸ್ಟ್ ಮಾಡಿ ಬಿಡ್ತೇನೆ ನಾನು. ರಿಜಿಸ್ಟರ್ ಪೋಸ್ಟ್ ಮಾಡೋದಲ್ಲ, ರಿಜಿಸ್ಟರ್ ಪೋಸ್ಟ್ ಮಾಡೋದ್ರೆ ಫಸ್ಟಿಗೆ ಮಾಡ್ಬೇಕಿತ್ತು. ಈಗ ಅಂತ ರಿಜಿಸ್ಟರ್ ಪೋಸ್ಟ್ ಮಾಡ್ತೀವಿ ಮಾಡಿ, ನೀವು ಕೊಡಿ. ಈಗ ಕಳಿಸ್ಕೊಡ್ತೇನೆ ನಾನು. ಅಲ್ಲಲ್ಲ, ಕೊಡಿ. ನಿಮ್ಗೆ ಏನೆಲ್ಲ ಕೊಡಬೇಕಿತ್ತು, ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಹೌದಾ? ಅದಕ್ಕೆ ಏನು ನಿಮ್ಗೆಲ್ಲ ಕೊಡಬೇಕಿತ್ತು ಎಲ್ಲಾನು ಕೊಡ್ತೇವೆ. ಹೌದಲ್ಲ? ನಮ್ದು ಸಾಲದ್ದು ಇಲ್ಲಿ ತೆಗ್ದಿತ್ತು, ಅದು ಅಡ್ರೆಸ್ ನಿಮ್ಗೆ ಕೊಡುದಿಲ್ವಾ? ಏನ ಉಪ್ಪೂರಿಂದ ಅಡ್ರೆಸ್ ಕೊಟ್ಟಿತ್ತಲ್ಲ ನೀವು? ಆ ಅಡ್ರೆಸ್ ಅಲ್ಲಿ ಸಂಘದಲ್ಲಿ ಅಲ್ಲಿ ಇಲ್ಲಲ್ಲ ಈಗ ನಿಮಗೆ. ಅಲ್ಲ, ಕೊಟ್ಟಿದ್ದೇ ರೀಚ್ ಆಗ್ಬೇಕಲ್ಲ, ರೀಚ್ ಆಗ್ಬೇಕಲ್ಲ. ಒಂದು ನಿಮಿಷ ಸರ್, ಒಂದು ನಿಮಿಷ ಗಡಿ ಬಿಡಿ ಮಾಡ್ಕೊಂಬೇಡಿ. ನನಗೂ ನಾನು ಒಂದು ನಿಮಿಷ ಅಂತ ನೀವು ಮಾತ್ರ ಮಾತನಾಡೋದು. ನಮ್ಮ ಮಾತಿಗೆ ಬೆಲೆ ಇಲ್ಲ. ಮಾತಾಡ್ತಿದ್ರೆ ಯಾರಿಗೂ ಗೊತ್ತಿಲ್ಲ ಎಂತಕ್ಕಂತ. ನಾನು ಮಾತಾಡ್ತೀನಿ, ಸಮಾಧಾನ ಇಲ್ಲ ನಿಮ್ಗೆ. ನಾನು ಅದನ್ನೇ ಹೇಳ್ತಿದ್ದೀನಿ. ನಿಮ್ಗೆ ಏನ್ ಬೇಕಿತ್ತು? ನನಗೆ ಡಾಕ್ಯುಮೆಂಟ್ ಬೇಕಿತ್ತು. ನಿಮ್ಮ ಮಿಸಸ್ ನನ್ನ ಹತ್ರ ಮಾತನಾಡ್ಲಿ. ಅಲ್ಲ, ಯಾವ ನಾನು ಅವ್ರಿಗೆ ಕ್ಲಿಯರ್ ಪಿಕ್ಚರ್ ಕೊಡ್ತೇನಲ್ವಾ? ಕ್ಲಿಯರ್ ಪಿಕ್ಚರ್ ಅಂತ ನೀವು ಶೂಟಿಂಗ್ ತೆಗ್ದಿಲ್ಲಲ್ಲ ಅವರಿಗೆ. ನೀವು ಈ ತರ ಮಾತನಾಡಿದ್ರೆ ಏನ್ ಮಾಡೋದು ನಾನು? ಫಿಲ್ಮ್ ಶೂಟಿಂಗ್ ನಿಮಗೆ ರಿಪೋರ್ಟ್ ಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು, ಎಲ್ಲಾನು ಬೇಕು ತಾನೆ. ನಿಮ್ಮ ಮಿಸಸ್ ಮಾತನಾಡ್ಲಿ, ನಿಮ್ಗೆ ಕಂಪ್ಲೀಟ್ ಆಗಿ ಕೊಡೋಣ. ಸರ್ ಒಂದ್ ನಿಮಿಷ, ನೀವು ಬ್ಯಾಂಕಿನವ್ರ ಆದ್ರೆ ಈ ತರ ಮಾತಾಡೋ ಕ್ಲಿಯರ್ ಪಿಕ್ಚರ್ ತಕ್ಕೊಡ್ತೀವಿ, ಅವ್ರಿಗೆ ಮಿಸಸ್ ಕೊಡ್ತೀನಿ ಅಂತ ಹೇಳುದಿಲ್ಲ ನೀವು. ನೀವೆಂತ ಸುಳ್ಳೇರ ಎಂತ ಮಾಂಸ ವ್ಯಾಪಾರ ಮಾಡ್ತಿದ್ದೀರ ಅಂತ ಎನ್ಕೊಂಡ್ರೆ ನೀವು? ಎಂತ ಮಾತಾಡ್ತೀರಿ ನೀವು? ಮಾತಾಡೋಕೆ ಅಷ್ಟೇ ಇಲ್ಲ ನಿಮಗೆ? ಒಟ್ರಾಸಿ ಮಾತಾಡ್ಬಾರ್ದು, ಕರೆಕ್ಟಾಗಿ ಮಾತಾಡ್ಬೇಕಷ್ಟೇ. ಮಾತಾಡಿ, ನೀವು ಮಾತಾಡ್ಕೊಳ್ಳಿ. ಗೊತ್ತಾಯ್ತಾ? ಯಾರು ತಪ್ಪು ಯಾರು ಸರಿ ಅಂತ ಹೇಳಿ. ನಾನು ಮಾತಾಡೋದಿಲ್ಲ. ನಿಮ್ಗೆ ಏನ್ ಮಾತಾಡಿದ್ರೆ ನಿಮ್ಗೆ ತಪ್ಪಾಗಿ ಕಾಣ್ತದೆ, ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ಸರ್. ನಿಮ್ಗೆ ಈಗ ಏನು ಬೇಕಿತ್ತು? ರಿಪೋರ್ಟ್ ಬೇಕಿತ್ತು, ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಿತ್ತು. ನಾವು ಮಾತನಾಡೋದು ನಿಮ್ಗೆ ಬೇಡ ನೋಡಿ. ನಾನು ಮಾತನಾಡಿದ್ದು ಯಾವ್ದು ಬೇಡ ನಿಮ್ಗೆ. ನೀವು ಮಾತ್ರ ಮಾತನಾಡೋದು. ನೀವು ಮಾತನಾಡಿದೆಲ್ಲ ನೋಡಿ, ನೀವು ಮಾತನಾಡಿದೆಲ್ಲ ಕೇಳಿಸ್ಕೊಳ್ಬೇಕು. ನಾವು ಮಾತನಾಡಿದ್ರೆ ನಿಮ್ಗೆ ತಪ್ಪು. ಮಾತಾಡ್ತಾರೋದು ನೀವೇ ಅಲ್ಲ, ನಾ ಇಲ್ಲಿ ಮಾತಾಡ್ದೆ. ನೀವು ಹೇಳಿ ಅಂತ ನಿಮ್ದು ಟಾಪಿಕ್ ಹೇಳ್ತಾ ಇರ್ತೀನಿ. ಆಯ್ತು, ಓಕೆ. ನೀವು ಏನ್ ಬೇಕಾಗಿದೆ ಹೇಳಿ. ನಾನು ಅಷ್ಟೇ. ನೀವು ಬ್ಯಾಂಕ್ ಆಫ್ ಬರೋಡಿಂದ ನೀವು ಸ್ಟೇಟ್ಮೆಂಟ್ ಬಂದಿದ್ದ ಕೊಡಿಯಲ್ಲ ನನಗೆ. ಇಲ್ಲ, ಅದು ಬ್ಯಾಂಕ್ ಸಿಗ್ಬೇಕಲ್ಲ ಸರ್. ನೀವು ನಮ್ಗೆ ಸಿಗ್ಬೇಕು ತಾನೆ. ಒಂದ್ ನಿಮಿಷ, ಅದು ನಿಮ್ಮ ಕೈ ಬರುದಲ್ಲ, ಅದು ನಮ್ಮ ಮನೆ ಅಡ್ರೆಸ್ಸಿಗೆ ಬರುದು. ಅದೇ ಸರ್, ಕೊಡಿ ಅಂತ ಹೇಳ. ನಿಮ್ಮ ಮನೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ ನಾನು. ನೀವು ಹೇಗೆ ಕಳಿಸಿ ಕೊಡ್ತಾರೆ? ಬ್ಯಾಂಕಿನ ಕಳಿಸಿ ಕೊಡ್ಬೇಕಲ್ಲ. ಬ್ಯಾಂಕ್ ಆಫ್ ಬರೋಡ ಬ್ಯಾಂಕಿನವ್ರು ಅಂತಂದ್ರೆ ನಾವು ಹೇಳಿದ್ರೆ ಬ್ಯಾಂಕ್ನವ್ರು ಕೊಡ್ತಾರಪ್ಪ. ಓ, ನೀವು ಹೇಳಿದ್ರೆ ಅದು ಬ್ಯಾಂಕಿನವ್ರು ಡೈರೆಕ್ಟ್ ಬಂದು ನಿಮ್ಗೆ ಲೋನ್ ಕೊಟ್ಟಿಲ್ಲಲ್ಲ. ಲೋನ್ ಕೊಡಿಸುವಾಗ ನಾವು ಮೀಡಿಯೇಟರ್ ಆಗಿ ನಿಂತು ಕೊಡ್ತಿದ್ದೇವಲ್ವಾ? ಅದೇ ಹೇಳ್ತಿರೋದು. ಬ್ಯಾಂಕಿನವ್ರು ಕೊಟ್ಟಿಲ್ಲ ಅಂತ ನೀವು ಹೇಳ್ತೀರಿ. ಸಾಲ ಕೊಟ್ಟು ಬ್ಯಾಂಕಿನವ್ರು ಕೊಡಿಸಿದೆ ಅಲ್ವಾ? ಕೊಡಿಸುವ ಕಾರಣ ನಿಮ್ಗೆ ಮಾಡಿಸ್ತೇನೆ. ಈಗ ಕೊಡಿ, ನಿಮ್ಗೆ ಅಡ್ರೆಸ್ ಕೊಡಿ, ಅಲ್ಲಿಗೆ ನಾನು ಕಳಿಸ್ಕೊಡ್ತೇನೆ. ಪ್ರೂಫ್ ಕೊಡಿ. ಮೊನ್ನೆ ಬಂದಿದ್ದಲ್ಲ, ನೀವೇ ಹೇಳಿದಲ್ವಾ ನನಗೆ ಆಕಾಶವಾಣಿ ಹತ್ರ ಬನ್ನಿ, ನಾನಲ್ಲಿ ಸಿಗ್ತೇನೆ ಅಂತ ಹೇಳಿದ್ದು ನೀವೇ ತಾನೇ ನನಗೆ. ನೀವು ಬರ್ಲಿಲ್ಲಲ್ಲ. ನಾನು 10 ಸಲ ಫೋನ್ ಮಾಡಿದ್ದನ್ನು ಪಿಕ್ ಮಾಡಿಲ್ಲ ನೀವು. ಸರ್ ಹೇಳ್ತೀನಿ ಕೇಳಿ. ನಾನು ಹೇಳುದನ್ನ ಕೇಳಿ. ಒಂದು 10 ಸಲ ಫೋನ್ ಮಾಡಿದಾಗ್ಲೂ ನೀವು ರಿಸೀವ್ ಮಾಡಿಲ್ಲ. ನೀವು ಹೇಳಿದಕ್ಕೆ ಮರುದಿವಸ ಬೆಳಿಗ್ಗೆ 8:15 ಗಂಟೆ ಬಂದಿದ್ದೆ ನಾನು. ಬೆಳಿಗ್ಗೆ ಬಂದವರು 10 ಸಲ ಫೋನ್ ಮಾಡಿದಾಗ್ಲೂ ನೀವು ಬಂದು ಕ್ಲಿಕ್ ಮಾಡಿಲ್ಲ. ಮತ್ತೆ ನಾನು ಏನ್ ಬಂದವನು ವಾಪಸ್ ಬರ್ಬೇಕಾಯ್ತು. ಸಮಸ್ಯೆ ಸರಿಯಾಗಿ ಮನೆಗೆ ಬಂದಿದ್ರಲ್ಲ, ನಿಮ್ಮವರ
ನಿಮ್ಮವರೇ ಮನೆ ಬಂದಿದ್ರಲ್ಲ, ನಿಮ್ಮವರೇ ಮನೆ ಬಂದಿದ್ರು, ಅದಕ್ಕೆ ನಾವೆಂತ ಮಾಡೋದು? ನೀವಲ್ಲ, ನೀವು ಅವ್ರು ಬರೋದು ಬೇಡ, ನೀವೇನು ಹೇಳಿದ್ರಿ? ಅವರು ಬರೋದು ಬೇಡ, ನೀವು ಬನ್ನಿ ಅಂದ್ರಿ. ಅದಕ್ಕೆ ನಾನು ಬಂದದಕ್ಕೆ ನೀವು ಸಹಕಾರ ಕೊಡಬೇಕು ತಾನೇ? ಅಲ್ಲ, ನಾನೀಗ ಕಂಪ್ಲೇಂಟ್ ಕೊಟ್ರೆ ನಾನೀಗ ಕಂಪ್ಲೇಂಟ್ ಕೊಡ್ತೀನಿ ಈಗ. ಅದು ನಿಮ್ಗೆ ಬಿಟ್ಟದ್ದು ಸರ್, ನಾನು ಯಾಕೆ ಹೇಳಿ ಅದನ್ನ? ನಾನು ಕಂಪ್ಲೇಂಟ್ ಕೊಡ್ತೀನಿ ಎಂತಕ್ಕಂದ್ರೆ ನಾನು ಮಾತಾಡಿ ಯಾವುದಿಲ್ಲ, ನಿಮ್ಗೆ ಮಾತಾಡಿ ಬಿಟ್ಲಿಕ್ಕೆ ಬಿಟ್ಟಿದೆ, ನೀವು ಮಾತಾಡ್ಲಿಕ್ಕೆ ಬಿಟ್ಟಿದೆ, ನೀವು ಫುಲ್ ಎಲ್ಲ ಮಾತಾಡೋದಿವೆ, ನಾನೆಂತ ಪಾಠ ಮಾತಾಡಿ, ನೀವೇನು ಮಾತಾಡ್ತೀರಿ ಮಾತಾಡಿ. ಬೇರೆ ಎಂತ ಇಲ್ಲ, ನನಗೆ ಸಂಘದ್ದು ಬ್ಯಾಂಕ್ ಆಫ್ ಬರೋಡ ಅಂತ ಹೇಳ್ತಿದ್ರಿ ನೀವು. ಹೌದು, ಈಗ ಹೇಳ್ತಿದ್ರಿ ಅದು ಬ್ಯಾಂಕಿನ ನಾವು ಹಣ ಕೊಟ್ಟಿದ್ದಲ್ಲ ಅಂತ ನೀವೇ ಹೇಳ್ತಿದ್ರಿ. ಆ ಹಣ ಬಂದಿದ್ದಿಲ್ಲಿಂದ ಬ್ಯಾಂಕಿನವರು ಏನು ಹೇಳಿ, ನಾನು ಏನು ಹೇಳಿದೆ? ಬ್ಯಾಂಕಿನವರು ನೇರವಾಗಿ ನಿಮ್ಗೆ ಕೊಡಿಸಿಲ್ಲ, ನಾವು ಕೊಡಿಸಿದ್ದು. ನೀವು ಕೊಡಿಸಿದ್ದಲ್ಲ, ಧರ್ಮಸ್ಥಳ ಯೋಜನೆ ನಿಮ್ಮ ಸಂಘದ ಮೂಲಕ ನಿಮ್ಮ ಬ್ಯಾಂಕಿನಲ್ಲಿ ಇರತಕ್ಕಂಥ ಅಕೌಂಟ್ ಇಂದ ಆ ಬ್ಯಾಂಕ್ ಆಫ್ ಬರೋಡದಿಂದ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ಅಂದ್ರೆ ನಿಮ್ಮ ಮಿಸಸ್ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ. ಒಪ್ಕೊಳ್ತೀನಿ. SKDRP ಟ್ರಸ್ಟ್ ಇಂದ SKDRP ನಿಮ್ಮ ಅಕೌಂಟ್ ಇಲ್ವಾ? ನಿಮ್ಮ ಸಂಘಕ್ಕೆ, ಅವ್ರ ಸಂಘಕ್ಕೊಂದು ಅಕೌಂಟ್ ಇಲ್ವಾ? ಅಕೌಂಟ್ ಇದೆ, ಹೌದು. ಅಕೌಂಟ್ ಎಲ್ಲರಿಗೂ ಒಂದೇ ತರ ಇದೆಯಲ್ಲ, 10 ಮೆಂಬರ್ಸ್ಗೆ ಒಂದೇ ತರ ಆಗಿದೆ ನಿಮ್ಮ ಇದಕ್ಕೆ. ಅದು ನಾನು ಗೊತ್ತುಂಟಾ? ಹಲೋ, ಆಯ್ತು ಸರ್, ನಿಮ್ಗೆ ಈಗ ನಾನು ಏನು ಹೇಳೋದಿಲ್ಲ, ನಿಮ್ಗೆ ಏನೆಲ್ಲ ಪ್ರೂಫ್ ಬೇಕಾ ಎಲ್ಲ ಏನ್ ಮಾಡಿಸ್ಕೊಳ್ಬೇಕು ಎಲ್ಲಾನು ನಾನು ಸಹ ಎಲ್ಲಾನು ಕೊಡಿಸ್ತೇನೆ ನಿಮ್ಗೆ. ಅಲ್ಲಲ್ಲ, ನೀವು ಒಂದು ಸಲ ಸಿಕ್ಕಿ ನನಗೆ ಮಾತಾಡಿ. ಸಾಕೈತೆ ನಮ್ಗೆ, ನೀವು ನಮ್ಗೆ ಕೊಡ್ಸಿದ್ರೆ ಸಾಕಾಯ್ತು, ಆಯ್ತಾ? ನೀವು ಎಂತ ಕೊಡ್ಸೋದು ಬೇಡ, ಇನ್ನ ನಾವು ನಂಬಿ ನಿಮ್ಮ ಮೋಸ ಹೋಗಿ ಬರ್ತದೆ. ಅದಕ್ಕೆ ಸಂಬಂಧಪಟ್ಟ ಬೇರೆ ಏನು ಮಾತಾಡ್ಲಿಕ್ಕಿಲ್ಲ ಸರ್ ನಿಮ್ಮ ಹತ್ರ. ನಾನು ಸಂಘದಿಂದ ಯಾರೋ ಧಮ್ಕಿ ಹಾಕಿದ್ರೆ ನಾವು ಯಾಕೆ ಹಾಕೋಣ? ಅಲ್ಲ, ಹಾಕಿದ್ರಲ್ಲ, ಎಂತಕ್ಕೆ ಹಾಕುದಿಲ್ಲ? ನೀವು ಈಗ ಫೋನ್ ಹಾಕೋಣ? ನಾಗರತ್ನ ಹಾಕಿಲ್ವ? ನಾಗರತ್ನ ಏನ್ ಹಾಕಿದಾರೆ ಅವರು? ಧಮ್ಕಿ? ಅದು ಇನ್ಫಾರ್ಮೇಶನ್ ಕೊಡುವುದು ಧಮ್ಕಿಯಾ? ಅಲ್ಲ, ಇನ್ಫಾರ್ಮೇಶನ್ ಕೊಡೋ ರೀತಿ ಕೊಡ್ಲಿ ಅಲ್ಲ, ಧಮ್ಕಿ ಇನ್ಫಾರ್ಮೇಶನ್ ಕೊಡ್ಬೇಕಲ್ವಾ ಸರ್? ನೋಡಿ ಸರ್, ಇನ್ಫಾರ್ಮೇಶನ್ ಕೊಡೋದು ಧಮ್ಕಿ ಅನ್ನೋದಾಗಿದ್ರೆ ಅದು ಆಗುದಿಲ್ಲ. ಅಲ್ಲ, ಇನ್ಫಾರ್ಮೇಶನ್ ಕೊಡೋದು ನಮ್ಮ ಧರ್ಮ, ನಾವು ಕೊಡ್ತಾ ಇದ್ದೇವೆ ಅಷ್ಟೇ. ಬ್ಯಾಂಕಿನವರು ಮಾಡ್ತಾರೆ ಎಂತಕ್ಕಂದ್ರೆ ಸೀದಾ ಮನೆಯಲ್ಲಿ ಬರ್ತಾರೆ, ಮನೆಗೆ ಬಂದು ಹೋಗ್ತಾರೆ, ಹೇಳ್ತಾರೆ ಅವರು. ಅದು ಏನು ತಪ್ಪಿಲ್ಲ. ನೀವು ಯಾವುದೇ ಪ್ರೂಫ್ ಇಲ್ಲದೆ ಮನೆಗೆ ಬಂದು ಗಲಾಟೆ ಮಾಡ್ತೀರ ನೀವು. ಪ್ರೂಫ್ ಇಲ್ಲದೆ ಮಾತನಾಡ್ಲಿಕ್ಕೆ ಆಗ್ತದೆ ಸರ್? ಅಲ್ಲ, ಪ್ರೂಫ್ ಇಲ್ಲದೆ ನಿಮ್ದು ಸಂಘದ ನಿಮ್ಗೆ ಸಾಲ ಕೊಟ್ಟದಕ್ಕೆ ಪ್ರೂಫ್ ಇಲ್ಲ ಅಂತೀರಾ ನೀವು? ನಿಮ್ಮ ಮಿಸಸ್ಗೆ ನಿಮ್ಗೆ ಸಂಘದಿಂದ ನಿಮ್ಮ ಮಿಸಸ್ಗೆ ಸಾಲ ಕೊಟ್ಟ ಪ್ರೂಫ್ ಇಲ್ಲ ಅಂತೀರಾ ನೀವು? ಅದೇ ಸಂಘ ಸಾಲ ತಕೊಂಡಿದ್ದು ಹೌದು, ಅಲ್ಲ ಅಂತಿಲ್ಲ. ನಾವು ಸಾಲ ತಕೊಂಡಿದ್ದು ಅದೇ ಪ್ರೂಫ್ ಕೊಡಿ ಅಲ್ಲ ನಮ್ಗೆ. ಕೊಡ್ತೇವೆ, ಕೊಡಿ ಅಲ್ಲ. ನಾನು ಅದಕ್ಕೆ ಬ್ರಹ್ಮಾವರದಲ್ಲಿ ನಿಮ್ಮ ಮಿಸಸ್ ಸಿಗ್ನೇಚರ್ ಹಾಕಿದ್ದು ಇದೆ, ಡೇಟಾ ಇದೆ, ಎಲ್ಲ ಕೊಡಿಯಲ್ಲ ಅಂದ. ನಾನು ಅದೇ ಹೇಳ್ತಿರೋದು, ನಮ್ಗೆ ಕೊಡ್ತೇವೆ, ನಂಗೆ ಬೇಕಲ್ಲ, ಎಲ್ಲಾನು ಕೊಡ್ತೇವೆ, ಎಲ್ಲಾನು ಬರ್ತದೆ ನಿಮ್ಗೆ. ಅಲ್ಲ, ಈಗ ಎಲ್ಲಾನು ಬರ್ತದೆ. ಅಲ್ಲ, ಈಗ ಬೇಕು ನನಗೆ ಎಲ್ಲಾನು. ಈಗಲ್ಲ, ನಿಮ್ಮ ಮನೆಗೆ ಪೋಸ್ಟಲ್ ಅಡ್ರೆಸ್ ಹಾಕಿಬಿಡ್ತೇನೆ, ಹಾಕಿಬಿಡಿ ಅಲ್ವಾ? ನಿಮ್ಮ ಮಿಸಸ್ ಹೆಸರಿಗೆ, ನಿಮ್ಮ ಮಿಸಸ್ ಹೆಸರಿನ ಪೋಸ್ಟಲ್ ಬರ್ತದೆ, ನೀವು ರಿಸೀವ್ ಮಾಡ್ಕೊಳ್ಳಿ. ನಾಮಿನಿ ಯಾರು ಅಂತ ಗೊತ್ತಿಲ್ಲ ನಿಮಗೆ. ಥ್ಯಾಂಕ್ ಯು. ಆಯ್ತು, ಥ್ಯಾಂಕ್ ಯು. ನಂಗೆ ಬೇರೆ ಕಡೆ ಕೆಲಸ ಇದೆ. ಬೇರೆ ಕಡೆ ಕೆಲಸ ಇದೆ, ನಮಗೂ ಬೇರೆ ಕಡೆ ಕೆಲಸ ಇದೆ. ಸುಮ್ಮನೆ ಫೋನ್ ಮಾಡಿ ಜೋರ್ ಮಾಡುದಲ್ಲ ಯಾರಿಗೂ. ಜೋರ್ ಮಾಡ್ಲಿಕ್ಕೆ ನಮ್ಗೆ ಆಚಾರ. ನೀವು ಫೋನ್ ಮಾಡಿ ಜೋರ್ ಮಾಡಿದ್ದು ಅಂತ ಹೇಳುದಲ್ಲ, ನಿಮ್ಮ ಸೇವಾ ಪ್ರತಿನಿಧಿ ಹೇಳಿ. ಸೇವಾ ಪ್ರತಿನಿಧಿ ಸುಮ್ಮನೆ ಜೋರ್ ಮಾಡುದಲ್ಲ. ಅಡ್ರೆಸ್ ಕೊಟ್ರಾ ಸರ್? ಯಾವ್ದು ಅಡ್ರೆಸ್ ಕೊಟ್ಟಿಲ್ಲ. ಅವ್ರ ಅಡ್ರೆಸ್ ಪ್ರೂಫ್ ಕೊಟ್ರೆ ಮಾಡ್ಬೋದು ನಮಗೆ. ನಾವು ಏನಾದ್ರೆ ಮಾಡಿ ತಗೊಳ್ತೇವೆ. ಒಂದ್ ನಿಮಿಷ ಕೇಳಿ. ಲೋಕಲ್ ಮೊದಲನೇ ಅಡ್ರೆಸ್ ಯಾವ್ದಿತ್ತು ಅದಿದೆ ನಮ್ಮಲ್ಲಿ, ನಾವು ಅಲ್ಲೇ ತಕೊಳ್ತೀವಿ. ಅಲ್ಲೇ ತಕೊಳ್ತೀವಿ. ಏನು ನೀವು ಜಾಸ್ತಿ ಅಂತ ಪ್ರೂಫ್ ಎಲ್ಲ ಈ ಬ್ಯಾಂಕಿನವ್ರು ಎಲ್ಲಿ ಬರ್ತಾರೆ ಹೇಳಿ? ಮನೆ ಬರ್ತಾರೆ ಅಷ್ಟು ಬಿಟ್ರೆ ಬೇರೆ ಎಲ್ಲಿ ಬರೋದಿಲ್ಲಲ್ಲ. ಅದು ಬಿಟ್ಕೊಂಡು ನೀವು ಅಲ್ಲಿ ಅಡ್ರೆಸ್ ಉಂಟಾ ಇಲ್ಲಿ ಅಡ್ರೆಸ್ ಉಂಟಾ ಕೇಳಿದಲ್ಲ. ಆಯ್ತಾಯ್ತು. ಅಲ್ಲ, ನಾನು ಕೇಳಿದ್ದು ನಾನು ನಿಮ್ಮ ಹತ್ರ ಕೇಳಿದಲ್ಲ, ರೀಚ್ ಆಗ್ಬೇಕಲ್ವಾ, ಅದಕ್ಕೆ ಕೇಳಿದ್ದು ನಾನು. ನನಗೇನಿಲ್ಲ, ರೀಚ್ ಆದ್ರೆ ಒಳ್ಳೇದಲ್ವಾ, ಮತ್ತೆ ವಾಪಸ್ ಬರ್ಬಾರ್ದಲ್ಲ. ಬೇರೆ ಹೊರಗಡೆ ಇಲ್ಲ, ಮನೆಯಲ್ಲಿ ಇರೋದು. ಆಯ್ತಾಯ್ತಾಯ್ತು. ಹೊರಗಡೆ ಬಾಂಗ್ಲಾದೇಶದಲ್ಲಿ ಇಲ್ಲ ನಾವು. ಅಲ್ಲ ರೀ, ಪ್ರಶಾಂತ್ ಅವ್ರು ನಿಮ್ಗೆ ಬೇಕಲ್ಲ ಅದೆಂತ ಅವ್ರು ರಿಪೋರ್ಟ್ ಕಳ್ಸೋದು ಪೋಸ್ಟಲ್ ಬೇಕಲ್ಲ, ಅವ್ರು ಕಳಿಸ್ಕೊಡ್ತಾರೆ. ನೀವು ಅದಕ್ಕೆ ಅಡ್ರೆಸ್ ಕೊಟ್ಬಿಡಿ ಅವರಿಗೆ. ಅಲ್ಲ, ಅಡ್ರೆಸ್ ನೀವು ಸಾಲದ ಕೊಡೋ ಅಡ್ರೆಸ್ ಇದೆಯಲ್ಲ, ಅದೇ ಅಡ್ರೆಸ್ ಕಳಿಸಿ ಅಂತ ನಾ ಹೇಳ್ತಿರೋದು. ಸರಿ ಸರಿ, ಆಯ್ತು. ಅದಕ್ಕೆ ಹೇಳಿದ್ದಾರೆ. ಓಕೆ ಓಕೆ, ಆಯ್ತು ಕಳಿಸಿ ಅಲ್ಲ. ತೊಂದರೆ ಸರಿಗೆ ಸಲ ಇದಿದೆ, ಆಯ್ತು, ಕಳಿಸುವ. ನೀವೇನ್ ತಲೆ ಬಿಸಿ ತಗೊಳ್ಬೇಡಿ, ತಲೆ ಬಿಸಿ ಮಾಡ್ಕೊಳ್ಬೇಡಿ. ಇಲ್ಲ, ನಾವು ಕೂಡ ತಲೆ ಬಿಸಿ ಮಾಡ್ಕೊಳ್ತಾ ಇಲ್ಲ. ನೀವೇನು ವರಿ ಮಾಡ್ಕೊಳ್ಬೇಡಿ, ಎಲ್ಲಾನು ಕಳಿಸ್ಕೊಡ್ತೇವೆ. ಏನೇನು ಕಳಿಸ್ಕೊಡ್ಬೇಕಿತ್ತು ಎಲ್ಲಾನು ನಿಮ್ಗೆ ಕಳಿಸ್ಕೊಡ್ತೇವೆ. ನಂತರ ನೀವೇನ್ ತೀರ್ಮಾನ ತಗೊಳ್ತೀರ ಮಾಡಿ.